ಪ್ರಿಯ ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೂಫಿನಾಡು ಸುದ್ದಿ ಚಾನೆಲ್. ಬೀದರ್ ವಿಶ್ವವಿದ್ಯಾಲಯದಲ್ಲಿ 2 ದಿನದ ಕಾರ್ಯಾಗಾರಕ್ಕೆ ಚಾಲನೆ. ಬೀದರ್ ವಿಶ್ವವಿದ್ಯಾಲಯದ ವಾಣಿಜ್ಯ ಶಾಸ್ತ್ರ ವಿಭಾಗ ಹಾಗೂ ಅರ್ಥಶಾಸ್ತ್ರ ವಿಭಾಗಗಳ ಸಂಯುಕ್ತಾಶ್ರಯದಲ್ಲಿ ಇತ್ತೀಚಿನ ಸಂಶೋಧನಾ ವಿಧಾನಗಳ ಪ್ರವೃತ್ತಿಗಳು ಹಾಗೂ ಸಂಖ್ಯಾಶಾಸ್ತ್ರೀಯ ಸಾಧನಗಳ ಬಳಕೆ ವಿಷಯದ ಕುರಿತು 2 ದಿನಗಳ ಕಾರ್ಯಾಗಾರವು ಇಂದು ಬೀದರ್ ವಿಶ್ವವಿದ್ಯಾಲಯದ ಸಭಾಂಗಣದಲ್ಲಿ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಈ ಕಾರ್ಯಕ್ರಮವನ್ನು ಮಾನ್ಯ ಕುಲಪತಿಗಳು ಪ್ರೊಫೆಸರ್ ಬಿಎಸ್ ಬಿರಾದರ್ ಅವರು ಉದ್ಘಾಟಿಸಿ ಮಾತನಾಡಿ, ಗುಣಮಟ್ಟದ ಸಂಶೋಧನೆಗೆ ವೈಜ್ಞಾನಿಕ ಸಂಶೋಧನಾ ವಿಧಾನಗಳು ಹಾಗೂ ಸಂಖ್ಯಾಶಾಸ್ತ್ರೀಯ ವಿಶ್ಲೇಷಣಾ ಸಾಧನಗಳ ಸಮರ್ಪಕ ಬಳಕೆ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು. ಇಂದಿನ ಸ್ಪರ್ಧಾತ್ಮಕ ಹಾಗೂ ಜಾಗತಿಕ ಶೈಕ್ಷಣಿಕ ವಾತಾವರಣದಲ್ಲಿ ಸಂಶೋಧಕರು ನವೀನ ತಂತ್ರಜ್ಞಾನ ಮತ್ತು ಆಧುನಿಕ ಸಂಖ್ಯಾಶಾಸ್ತ್ರೀಯ ತಂತ್ರಾಂಶಗಳ ಜ್ಞಾನವನ್ನು ಅಳವಡಿಸಿಕೊಳ್ಳುವುದು ಕಾಲದ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬೀದರ್ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಪರಮೇಶ್ವರ್ ನಾಯಕ್ ಅವರು ದತ್ತಾಂಶ ಸಂಗ್ರಹಣೆ, ವಿಶ್ಲೇಷಣೆ ಹಾಗೂ ಸಂಖ್ಯಾಶಾಸ್ತ್ರೀಯ ಸಾಧನಗಳ ಬಳಕೆಯ ಮಹತ್ವವನ್ನು ವಿವರಿಸಿದರು. ವಿಶ್ವವಿದ್ಯಾಲಯವು ಸಂಶೋಧನಾ ಸಂಸ್ಕೃತಿಯನ್ನು ಬಲಪಡಿಸಲು ಇಂತಹ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಆಯೋಜಿಸುತ್ತದೆ ಎಂದು ತಿಳಿಸಿದರು. ಬೀದರ್ ವಿಶ್ವವಿದ್ಯಾಲಯದ ವಿಜ್ಞಾನ ನಿಕಾಯದ ಡೀನರು ಹಾಗೂ ವಿಶೇಷಾಧಿಕಾರಿಗಳು ಡಾಕ್ಟರ್ ರವೀಂದ್ರನಾಥ್ ಗಬ್ಬಡಿ ಹಾಗೂ ವಾಣಿಜ್ಯ ನಿಕಾಯದ ಡೀನರು ಡಾಕ್ಟರ್ ಶರಣಪ್ಪ ಮಲ್ಗೊಂಡ್ ಅವರು ಗೌರವ ಉಪಸ್ಥಿತಿ ನೀಡಿದರು. ವಾಣಿಜ್ಯ ವಿಭಾಗದ ಉಪನ್ಯಾಸಕರು ಹಾಗೂ ಈ ಕಾರ್ಯಾಗಾರದ ಸಂಯೋಜಕರಾದ ಡಾಕ್ಟರ್ ಅಂಬರೀಶ್ ವೀರ್ನಾಯಕ್ ಅವರು ಅತಿಥಿಗಳ ಪರಿಚಯ ನೀಡಿ ಕಾರ್ಯಾಗಾರದ ಉದ್ದೇಶ ಹಾಗೂ 2 ದಿನಗಳ ಕಾರ್ಯಕ್ರಮಗಳ ರೂಪರೇಖೆಯನ್ನು ಪರಿಚಯಿಸಿದರು. ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿದ ಪ್ರೊಫೆಸರ್ ಬಿಟಿ ಸಂಪತ್ ಕುಮಾರ್, ಹಿರಿಯ ಪ್ರಾಧ್ಯಾಪಕರು, ತುಮಕೂರು ವಿಶ್ವವಿದ್ಯಾಲಯ ತುಮಕೂರು ಅವರು ಸಂಶೋಧನಾ ಪ್ರಬಂಧಗಳ ಗುಣಮಟ್ಟ ಹೆಚ್ಚಿಸಲು ಸೂಕ್ತ ಸಂಶೋಧನಾ ವಿನ್ಯಾಸ, ಸಂಶೋಧನೆಯಲ್ಲಿ ನೈತಿಕತೆ, ನಿಖರತೆ ಹಾಗೂ ವೈಜ್ಞಾನಿಕ ದೃಷ್ಟಿಕೋನಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಕರೆ ನೀಡಿದರು. ಕಾರ್ಯಕ್ರಮದ ಆರಂಭದಲ್ಲಿ ಕಾರ್ಯಾಗಾರದ ಇನ್ನೋರ್ವ ಸಂಯೋಜಕರಾದ ಡಾಕ್ಟರ್ ಶಿವಕುಮಾರ್ ಹೂಗಾರ್ ಅತಿಥಿಗಳನ್ನು ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ವಿವಿಧ ಕಾಲೇಜುಗಳಿಂದ ಆಗಮಿಸಿದ ಅಧ್ಯಾಪಕರು, ಸಂಶೋಧನಾ ವಿದ್ಯಾರ್ಥಿಗಳು ಹಾಗೂ ಸ್ನಾತಕೋತ್ತರ ವಿದ್ಯಾರ್ಥಿಗಳು ಕಾರ್ಯಾಗಾರದಲ್ಲಿ ಭಾಗವಹಿಸಿದರು. ಹಾಗೂ ಪ್ರಾಣಿಶಾಸ್ತ್ರ ವಿಭಾಗದ ಉಪನ್ಯಾಸಕಿ ಪ್ರಿಯಾ ಚಂದ್ರಕಾಂತ್ ನಿರೂಪಿಸಿದರು. ಅಫ್ರೋಜ್ ಫಾತಿಮಾ ವಂದನಾರ್ಪಣೆಯನ್ನು ಮಾಡಿದರು. ತುಮಕೂರು ವಿಶ್ವವಿದ್ಯಾಲಯದ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನ ವಿಭಾಗದ ಹಿರಿಯ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸಂಪತ್ ಕುಮಾರ್ ಅವರೇ, ಈ ಒಂದು ಸಮಾರಂಭದಲ್ಲಿ ಡೀನರು ಆದಂತಹ ಹಾಗೂ ಸಿಂಡಿಕೇಟ್ ಸದಸ್ಯರಾದಂತಹ ಡಾಕ್ಟರ್ ಶರಣಪ್ಪ ಮಲ್ಗೊಂಡ್ ಅವರೇ, ವಿಜ್ಞಾನ ನಿಕಾಯದ ಡೀನರು ಹಾಗೂ ವಿಶೇಷ ಅಧಿಕಾರಿಗಳಾದಂತಹ ಡಾಕ್ಟರ್ ರವೀಂದ್ರನಾಥ್ ಗಬ್ಬಡಿ ಅವರೇ, ಈ ಕಾರ್ಯಕ್ರಮವನ್ನು ಆಯೋಜಿಸಿರ್ತಕ್ಕಂಥ ಸಂಘಟನಾ ಕಾರ್ಯದರ್ಶಿಗಳಾದಂತಹ ಡಾಕ್ಟರ್ ಅಂಬರೀಶ್ ವೀರನಾಯಕ್ ಅವರೇ, ಪತ್ರಿಕಾ ಮಾಧ್ಯಮದವರಿಗೆ, ಇವತ್ತು ಬೀದರ್ ವಿಶ್ವವಿದ್ಯಾಲಯದಲ್ಲಿ ಸಹೋದ್ಯೋಗಿ ಮಿತ್ತಲ್ ಇವತ್ತೇ ಹಬ್ಬದ ಆಯೋಜನೆ ಮಾಡಿದೆ. ಹೀಗಾಗಿ ತಮ್ಮೆಲ್ಲರ ಪರವಾಗಿ ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಇವತ್ತು ಏನಾದರೂ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ ಇದಕ್ಕೆ ಕಾರಣೀಭೂತರು ಎಲ್ಲ ಅಧ್ಯಾಪಕ ಮಿತ್ರರು ಮತ್ತು ವಿದ್ಯಾರ್ಥಿಗಳು. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ತಾವು ಸೇರಿದಿರಲ್ಲ,
ಅದಕ್ಕೆ ಕಾರಣೀಭೂತರೇ ತಾವು. ತಮಗೂ ಸಹಿತ ಆಡಳಿತದ ವಿಶ್ವವಿದ್ಯಾಲಯದ ಆಡಳಿತ ಪರವಾಗಿ ಅಭಿನಂದನೆಗಳನ್ನು. ಈಗ ವಿಷಯಕ್ಕೆ ಬರೋಣ. ವಿಷಯ ಏನು? ರಿಸರ್ಚ್ ಟ್ರೆಂಡ್ಸ್ ಇನ್ ರಿಸರ್ಚ್ ಟೆಕ್ನಾಲಜಿ ಆ್ಯಂಡ್ ಯೂಸೇಜ್ ಆಫ್ ಟೆಕ್ನಿಕಲ್ ಟೂಲ್ಸ್ ಅಂತ ಇದೆ. ರಿಸರ್ಚ್ ಅಂದ್ರೆ ಏನು ನಮ್ಗೆ ಗೊತ್ತಿದೆ. ಏನ್ ರಿಸರ್ಚ್ ಅಂತಂದ್ರೆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವುದು. ಇದೊಂದು ಕಾನ್ಸೆಪ್ಟ್ ವಿದ್ಯಾರ್ಥಿಗಳ ತಲೆಯಲ್ಲಿ ನಾವು ಬಿಡಬೇಕು ಅಂತಂದು ಆ ಉದ್ದೇಶದಿಂದಲೂ ಸಹಿತ ನಾವು ಇವತ್ತಿನ ಕಾರ್ಯಕ್ರಮ ಮಾಡಿದ್ವಿ. ಈ ಬೀದರ್ ವಿಶ್ವವಿದ್ಯಾಲಯದಲ್ಲಿ ಏನಾಗಿದೆ ಅಂದ್ರೆ PG ಮುಗಿದ ಮ್ಯಾಗೆ ಮುಂದೆ ಏನೂ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯನ್ನು ಡಿಪಾರ್ಟ್ಮೆಂಟ್ ನಲ್ಲಿ ರಿಸರ್ಚ್ ಪ್ರೋಗ್ರಾಮ್ಸ್ PhD ಸ್ಟೂಡೆಂಟ್ಸ್ ಇರ್ತಾರೆ. ಸೊ PG ಸ್ಟೂಡೆಂಟ್ಸ್ ಏನು ರಿಸರ್ಚ್ ಸ್ಟೂಡೆಂಟ್ಸ್ ಗಳಿಗೆ ನೋಡ್ತಾ ಇರ್ತಾರೆ, ಓ ಇದು PG ಆದ್ಮೇಲೆ MPhil PhD ಹೀಗೆಲ್ಲ ಮಾಡಕ್ಕೆ ಅವಕಾಶ ಇದೆ ಅನ್ನೋದು ಒಂದು ಏನಪ್ಪ ಅಂದ್ರೆ ಜ್ಞಾನ ತಮಗೂ ಬರ್ತಾ ಇದೆ. ಆದರೆ ಇಲ್ಲಿ ರಿಸರ್ಚ್ ಪ್ರೋಗ್ರಾಮ್ ಇರೋದಕ್ಕೋಸ್ಕರ PGಗೆ ಎಂಡತ್ ಅನ್ನೋ ಒಂದು ಮನೋಭಾವ ತಮ್ಮಲ್ಲಿ ಬಂದಂಗಾಗಿತ್ತು. ಅದನ್ನು ಹೋಗಲಾಡಿಸುವ ಸಲುವಾಗಿ ಏನಪ್ಪಾ ಅಂದ್ರೆ ಈ ಕಾರ್ಯಕ್ರಮವನ್ನ ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. PG ಆದ್ಮೇಲೆ ತಾವೇನಪ್ಪ ಅಂದ್ರೆ ರಿಸರ್ಚ್ ಮಾಡಿ, ಹೌದಾ? ರಿಸರ್ಚ್ ಮಾಡಬೇಕಾದ್ರೆ ಅಲ್ಲಿ ರಿಸರ್ಚ್ ಸೂಪರ್ವೈಸರ್ ಇದ್ರು, ಅದ್ರ ಗೈಡ್ ಏನಂತೇವಲ್ಲ. ಯಾಕಂದ್ರೆ ನಾನು ಕೀನೋಟ್ ಅಂದ್ರೆ ಬರೀ ಆ ಟಾಪಿಕ್ ಅಷ್ಟೇ ಹೇಳೋದಿಲ್ಲ, ಅದಕ್ಕೆ ಹಿನ್ನೆಲೆ ಏನಿದೆ ನೋಡ್ತಾನೆ ಎಲ್ಲವೂ ಏನಪ್ಪ ಅಂದ್ರೆ ಹೇಳ್ಬಿಡ್ತೀನಿ. ಟಾಪಿಕ್ ರಿಲೇಟೆಡ್ ಅದು. Our distinguished resource person, Professor B.D. Sampath Kumar sir, is a senior professor in the Department of Studies and Research in Library Science and Science at Tumakuru University, Tumakuru. He is widely acclaimed as an eminent researcher, inspiring teachers, accomplished administrator, and internationally recognized scholar. Sir, born in the serene village of Belagere in Chitradurga district of Karnataka, Professor Sampath Kumar's academic journey is a remarkable testament to perseverance, intellectual brilliance, and the relentless pursuit of excellence. After accomplishing his early education, he pursued his pre-university studies at the prestigious Sri Siddhaganga College, Tumakuru, followed by the bachelor's degree in physics, chemistry, and mathematics from SJM College, Chitradurga. His passion for knowledge led him to Kuvempu University, where he completed his Masters of Science in Library and Information Sciences, securing first rank and honored with a gold medal. He further from Kuvempu University and enriched his multidisciplinary expertise by obtaining a postgraduate diploma in computer science from University of Hyderabad, Telangana. Professor Sampath Kumar's contribution to academia are extraordinary. His scholarly achievements include more than 300 research papers published in the reputed national and international journals and conference proceedings. His pioneering research has earned him several prestigious honors, including IAAPV Varghese Award, the Best Academic LIC Professional Award, and the State Award from the Government of Karnataka in 2022. Beyond his remarkable academic accomplishment, Professor Sampath Kumar has demonstrated exemplary administrative leadership during his distinguished career. He has served as a registered in charge, Dean of Faculty of Science and Technology, Director of College Development Council, Member Director of Planning, Monitoring and Evaluation Board, and Coordinator for the Internal Quality Assurance Cell at Tumakuru University, Tumakuru. These responsibilities reflect the immense confidence that the academic community has reposed in his leadership and administrative acumen. His scholarly influence extends far beyond the boundaries of our nation. He has represented Indian academia by presenting research papers at prestigious international conferences held in Dubai, Thailand, Vietnam, Cambodia, Kennedy, and many others. Thereby strengthening global academic collaborations and enhancing the international visibility of Indian research. Today,
workshop on recent trends in research methodology and usage of statistical tools could have not been asked any best behind than this. So, for recommending Sampath Kumar sir, we all should thank our Honorable Vice Chancellor so that we are today interacting with sir. Thank you so much sir for recommending. Albert Einstein once observed, the important thing is not to stop questioning. So as it goes, our distinguished speaker has devoted his life to nurturing that very spirit of inquiry, critical thinking and lifelong learning. Ladies and gentlemen, I now request our Honorable Vice Chancellor sir to felicitate our resource person Sampath Kumar sir on behalf of Bidar University Bidar. This question design and application of statistical tools in data analysis. A special highlight of this workshop is the hand-on training in statistical software, enabling participants to analyze research data confidently and interpret results accurately. Such practical knowledge is indispensable for postgraduate students, research scholars, and faculty members engaged in academic research. We are greatly privileged to have eminent academicians and today's expert Professor Sampath Kumar, who have generously agreed to share their rich experience and expertise. Their guidance will undoubtedly inspire participants to undertake quality research that address the real world challenges and contributes meaningfully to the society.